ಬಳಗದವರಿಗೆ ಸ್ವಾಗತ ಮಾಡಬೇಕು. ಇದು ಬರ್ತಕ್ಕಂಥ ಇದೇ ತಿಂಗಳು 31ನೇ ತಾರೀಕು ಇದು ವಿಶೇಷವಾಗಿ ಮಂಗಸೂಳಿ ಮಲ್ಲಯ್ಯನ ಗುಡಿಗೆ ಅಗ್ನಿಯಿಂದ ಮಂಗಸೂಳಿ ಮಲ್ಲಯ್ಯನ ಗುಡಿಗೆ ಒಂದು ಶೇಖರಣ ಸಂಘಟನೆ ವತಿಯಿಂದ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಲ್ಲೇ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಅಂದರೆ ಕಳೆದ ವರ್ಷಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಅಲ್ಲಿ ಕನ್ನಡಕ್ಕೆ ಹಿನ್ನಡೆ ಆಗ್ತಾಯಿದೆ. ಕೆಲವು NS ಪುಂಡ್ರು ಅಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಅಲ್ಲಿ ಮರಾಠಿ ಭಾಷಿಗರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಮರಾಠಿ ಪ್ರಾಬಲ್ಯವನ್ನು ಮೆಚ್ಚತಕ್ಕಂಥ ನಿರ್ಮಾಣ ನೋಡಿದ್ದೀವಿ. ಯಾಕಂದರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಬಂದರೆ ಸಾಕು ಕರಾಳ ದಿನಾಚರಣೆಯನ್ನು ಮಾಡ್ತಿದ್ರು. ಈಗ ಕ್ರಮೇಣ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ನಾವೊಂದು ಈ ವಿಶೇಷವಾದ ಬೈಕ್ ರ್ಯಾಲಿ ಮಾಡೋದ್ರಿಂದ ಇನ್ನೂ ಏನು ಅಲ್ಲಿ 60% ಹೆಚ್ಚು ಮರಾಠಿ ಬೋರ್ಡ್ಗಳಿವೆ, ಕನ್ನಡ ಬೋರ್ಡ್ಗಳು ಕಡಿಮೆ ಇವೆ. ಅಂಥ ಬೋರ್ಡ್ಗಳನ್ನು ಕೂಡ ನಾವು ಹಾದಿಲಿ ಹೋಗ್ತಾ ನಮ್ಮ ಬೈಕ್ ರ್ಯಾಲಿ ಕರ್ನಾಟಕ ಕನ್ನಡ ಜಯಕನ್ನಡ ಸಂಘಟನೆ ಕಣ್ಣಿಗೆ ಬಿದ್ದರೆ ಅಂಥ ಬೋರ್ಡ್ಗಳನ್ನು ನಾವು ತೆರವು ಮಾಡುವಂಥ ಕಾರ್ಯ ಅವತ್ತು ದಿನ ಹಮ್ಮಿಕೊಂಡಿದ್ದೀವಿ. ಆತ್ಮೀಯ ಸಿದ್ದೇಶ್ವರ ದೇವಸ್ಥಾನ ಪ್ರಾರಂಭಗೊಂಡ ಈ ಒಂದು ರ್ಯಾಲಿ ಮಂಗಸೂಳಿ ಮಲ್ಲಯ್ಯನ ದೇವಸ್ಥಾನವರೆಗೆ ಹೋಗಿ ಅಲ್ಲಿ ಮಂಗಸೂಳಿ ಬಸ್ ಸ್ಟ್ಯಾಂಡ್ ಏನೋ ಒಂದು ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಕನ್ನಡದ ನಾಡು ನುಡಿ ಬಗ್ಗೆ ಒಂದು ಕನ್ನಡವನ್ನು ಅಧ್ಯಯನ ಮಾಡಿದ ವಿಶೇಷ ಅವನಿತರ ಒಂದು ಸಂದೇಶವನ್ನು ಕೂಡ ಅಲ್ಲಿ ಒಂದು ಬಿತ್ತೀವಿ. ಯಾಕಂದರೆ ಆ ಊರಿನ ಜನರಿಗೆ ಗೊತ್ತಾಗಬೇಕು, ಕರ್ನಾಟಕ ನಾವು ಕನ್ನಡ ನಾಡಿದ್ದೀವಿ, ಕನ್ನಡ ಭಾಷೆಯನ್ನು ಅವಶ್ಯಕವಾಗಿ ಬೆಳೆಸಬೇಕು, ಮಾತಾಡಬೇಕು ಅನ್ನೋ ಅವರ ಮನಸ್ಸಿನಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಕರ್ನಾಟಕದ ರಾಜ್ಯೋತ್ಸವ ನಿಮಿತ್ತವಾಗಿ ಒಂದು ಬೈಕ್ ರ್ಯಾಲಿಯನ್ನು ನಮ್ಮ ಮಂಗಸೂಳಿವರೆಗೆ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಏನು ಮಂಗಸೂಳಿ ಊರಾಗ ಕೂಡ ಮರಾಠಿ ಬೋರ್ಡ್ಗಳಿವೆ ಸಾಕಷ್ಟು. ಇನ್ನಾದರೂ ಅಲ್ಲಿ ತಾಲೂಕು ಆಡಳಿತ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಆ ಬೋರ್ಡ್ಗಳನ್ನು ತೆಗೆಸಲು ಕೈ ಹಾಕಿಲ್ಲ. ದಯವಿಟ್ಟು ನಾವು ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಆವತ್ತು ಏನು ಆ ಬೋರ್ಡ್ಗಳಿವೆ ಈಗಾಗಲೇ ತೆಗೆಸ್ರಿ, ಇಲ್ಲಾಕಂದ್ರೆ ಅವತ್ತು ನಾವು ನಮ್ಮ ಸಂಘಟನೆ ಮುಖಾಂತರ ಆ ಬೋರ್ಡ್ಗಳನ್ನು ತೆರವು ಮಾಡಲು ನಾವು ಹೋಗ್ತೀವಿ. ಅದಕ್ಕೆ ನೀವು ತಾಲೂಕು ಆಡಳಿತ ಮತ್ತು ಅಲ್ಲಿ ಸ್ಥಳೀಯ ಪಂಚಾಯಿತಿಯವರು ಕೂಡಿಕೊಂಡು ಏನು ಮಂಗಸೂಳಿಯಾಗ ಮರಾಠಿ ಬೋರ್ಡ್ಗಳವಲ್ಲ ಆ ಥರ ತೆರವು ಮಾಡುವ ಕಾರ್ಯವನ್ನು ಮಾಡಿ ಅಂತ ಇವತ್ತೇ ನಾವು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾನ್ಯತೆ ಇರಬೇಕು, ಕನ್ನಡ ಬಳಕೆ ಹೆಚ್ಚಾಗಬೇಕು, ಕನ್ನಡ ಬೋರ್ಡ್ಗಳೇ ಇರಬೇಕು ಅನ್ನೋ ನಮ್ಮದೊಂದು ಆಂದೋಲನವನ್ನು ಇವತ್ತು ಜಯಕನ್ನಡ ಸಂಘಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಏನು ಈ ಜಯಕನ್ನಡ ಸಂಘಟನೆಯ ಬೈಕ್ ರ್ಯಾಲಿಗೆ ನಿಮ್ಮ ಪತ್ರಿಕಾ ಮಿತ್ರರು ಕೂಡ ತುಂಬ ಅವಶ್ಯಕತೆ ಇದೆ. ಈ ಪ್ರಸಾರವನ್ನು ಎಲ್ಲ ರಾಜ್ಯ ತುಂಬ ಮಾಡಿ ಅಂತ ನಿಮಗೆ ಹೇಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ಹೊಂದಿರ್ತಾ ನನ್ನ ಭಾಷೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ತಿಂಗಳು 31ನೇ ತಾರೀಕು ನಾವು ಅಥಣಿಯಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಶ್ರೀ ಮಂಗಸೂಳಿ ಮಲ್ಲಯ್ಯನ ದೇವಸ್ಥಾನದವರೆಗೆ ಒಂದು ಐತಿಹಾಸಿಕ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ರ್ಯಾಲಿಯಲ್ಲಿ ನಮ್ಮ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಇರುತ್ತೆ. ಅದೇ ರೀತಿ ಸುಮಾರು 500 ಬೈಕ್ಗಳು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸುತ್ತೆ. ಇದರ ಉದ್ದೇಶ ಏನಪ್ಪ ಅಂದರೆ ಕನ್ನಡಕ್ಕೆ ಅಲ್ಲಿ ಒಂದು ಸ್ವಲ್ಪ ಜಾಗರಣೆ ಇಲ್ಲ. ಅಲ್ಲಿ ಮಂಗಸೂಳಿಯಲ್ಲಿ ಮರಾಠಿಗಳ ಒಂದು ಪ್ರಭಾವ ಜಾಸ್ತಿ ಇದೆ. ಇದನ್ನು ಹೋಗಲಾಡಿಸಬೇಕಾದ್ರೆ ಇಂಥ ಒಂದು ಕನ್ನಡದ ಅತಿಯಾಗಿ ಜಾಥಾಗಳನ್ನು ಮಾಡಬೇಕು, ಬೈಕ್ ಜಾಥಾಗಳಿರ್ಬೋದು, ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಇದೇ ರೀತಿಯಾಗಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಕಾಗವಾಡ ತಾಲೂಕಿನಿಂದ ಇರ್ಬೋದು, ಅಥಣಿ ತಾಲೂಕಿನಿಂದ ಎಲ್ಲ ಮುಖಂಡರು ಕೂಡ ನಮಗೆ ಬೆಂಬಲವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಕಮಿಟಿಯಿಂದ ಅನೇಕ ಅಧ್ಯಕ್ಷರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದು ಇದರ ಅಥಣಿಯಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಸರುಗುಪ್ಪಿ ಮಾರ್ಗವಾಗಿ ಅಂದರೆ ಮುರುಗುಂಡಿ, ಮಸರುಗುಪ್ಪಿ, ಹನುಮಾಪುರ ಮತ್ತು ಮಧುಬಾವಿದಿಂದ ಸಿದ್ದೇವಾಡಿದಿಂದ ನೆವನ್ಯಾಳದಿಂದ ಶ್ರೀ ಮಂಗಸೂಳಿ ಮಲ್ಲಯ್ಯನ ದೇವಸ್ಥಾನ ತಲುಪ್ತೀವಿ. ಅದು ತದನಂತರ ಅಲ್ಲಿ ನಾವು ಮಾನವ ಸರಪಳಿಯನ್ನು ಮಾಡಿಕೊಂಡು ಕನ್ನಡದ ವಿಚಾರಗಳನ್ನು ಹಂಚ್ಕೊಳ್ತೀವಿ. ಈ ಒಂದು ರ್ಯಾಲಿಗೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಹಾಕೋದಿಲ್ಲ. ಒಂದು ರಸ್ತೆ ಅಪಘಾತ, ಎರಡನೇದು ಈ ಗಡಿಭಾಗದಲ್ಲಿ ಇನ್ನೂ ಒಂದಿಷ್ಟು ಅವೇರ್ನೆಸ್ ಆಗಲಿ ಅಂತೇಳಿ ರಾಜ್ಯೋತ್ಸವ ಅಂತೇಳಿ ಸಂಘಟನೆದವರು ಹಮ್ಮಿಕೊಂಡಿರೋಂಥ ಉದ್ದೇಶ ಗಡಿಭಾಗದಲ್ಲಿ ನಾವು ನಮ್ಮಿಂದ ಹೋದ್ರೆ ಆಗುತ್ತೆ ಅಂತೇಳಿಲ್ಲ. ಅಟ್ಲೀಸ್ಟ್ ಕನ್ನಡ ಚಟುವಟಿಕೆಗಳು ಜರಗ್ತಾ ಹೋದಾಗೆ ಕನ್ನಡದ ಬಳಕೆ ಹೆಚ್ಚಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಆ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಸುಮ್ಮನೆ ಇಲ್ಲ, ಆ ಊರುಗಡೆ ಇರ್ತಕ್ಕಂಥ ಪ್ರಮುಖ ಸ್ಥಳಗಳಲ್ಲಿ ನಿಲ್ಲಿಸಿ ಒಂದಿಷ್ಟು ಜಯಘೋಷಗಳನ್ನು ಕೊಟ್ಟು ಆ ಊರಿನಲ್ಲಿ ಒಂದಿಷ್ಟು ಇರ್ತಕ್ಕಂಥ ನಾವು ಕನ್ನಡಿಗರು ಇದ್ದೀವಪ್ಪ, ನೀವು ಹೊರಬನ್ನಿ, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಇದ್ರ ಜೊತೆಯಿಂದ ಸಂಕುಲಿಂದ ನೀವು ಹೊರಬನ್ನಿ, ನಾವು ಆಸ್ ಅ ಕನ್ನಡಿಗರಾಗಿ ನಿಮಗೆ ಪ್ರತಿಯೊಂದು ಹಂತದಲ್ಲಿ ಸಹಾಯ ಬರ್ತೀವಿ ಅಂತೇಳಿ
ಒಂದು ಸಂದೇಶವನ್ನು ಕೊಟ್ಟ ಹಾಗೆ ಅದ್ರ ಜೊತೆಗೆ ನಾವು ರ್ಯಾಲಿ ಜರುಗತಕ್ಕಂಥ ಸಂದರ್ಭದಲ್ಲಿ ಕನ್ನಡ ನಾಡಿಗೆ ಸಂಬಂಧಪಟ್ಟಂತ ಕರುಣಾ ರತ್ನಗಳು ಯಾರಿದ್ದಾರಲ್ಲ ಅವರೆಲ್ಲರ ಭಾವಚಿತ್ರಗಳನ್ನ ನಾವು ರೆಡಿ ಮಾಡಿದ್ದೀವಿ. ಸುಮಾರು ಒಂದು 100 ಭಾವಚಿತ್ರಗಳನ್ನ ನಾವು ಕೈಯಲ್ಲಿ ಹಿಡಿದುಕೊಂಡು ಅವರೆಲ್ಲರ ಬಗ್ಗೆನೂ ಕೂಡ ನಾವು ಆ ಮಾಹಿತಿಯನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ಗಡಿಭಾಗದ ಮುಂಚೂಳಿ ಮಲ್ಲಯ್ಯನ ಈಗಾಗಲೇ ನಾವು ರ್ಯಾಲಿ ಬರ್ತೀವಿ ಅಂತೇಳಿ ಕಾಗವಾಡ ತಹಸೀಲ್ದಾರ್ PSI ಮನವಿ ಕೊಟ್ಟು ಒಂದೇ ದಿವಸಕ್ಕೆ ಸರ್ ಮಂಗಸೂಳಿ ಮಲೈನ ಎಂಟ್ರೆನ್ಸ್ ಬೋರ್ಡ್ನಲ್ಲಿ ಮರಾಠಿಯಲ್ಲಿರುವಂಥ ಬೋರ್ಡನ್ನು ಅಳಕಿಸಿ ಹಾಕಿದ್ದಾರೆ ಅವರು. ನಾವು ಅದನ್ನೇ ಹೇಳಿದ್ವಿ ಸರ್, ನಾವು ಇಲ್ಲಿ ಬರ್ತಾ ಇದೀವಿ ಅಂದ್ರೆ ಬೈಕ್ ರ್ಯಾಲಿ ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ಟೈಮ್ ಪಾಸಿಗೆ ಬರ್ತಾ ಇಲ್ಲ, ಒಂದಿಷ್ಟು ಮರಾಠಿಮಯ ಬೋರ್ಡ್ಗಳನ್ನ ನಾವು ತೆಗೆಸ್ಲಿಕ್ಕೆ ಬರ್ತಾ ಇದೀವಿ, ನೀವು ಹೀಗೆ ಕ್ರಮ ಕೈಗೊಳ್ಳಿ ಅಂತ ಅಂದ ತಕ್ಷಣನೇ ನಿನ್ನೆ ಮನವಿ ಕೊಟ್ಟಿವಿ. ನಿನ್ನೆ ಅಂದ ತಕ್ಷಣ ಆ ಬೋರ್ಡ್ ಮೇಲಿಂದ ಇರ್ತಕ್ಕಂಥ ಅವ್ರು ಪೇಂಟ್ ಮಾಡೋಂಥ ಸಂದರ್ಭದಲ್ಲಿ ಅಳಕಿಸಿ ಬಿಟ್ಟಿದ್ದಾರೆ ಸರ್. ಸೊ ಇದು ಕನ್ನಡಿಗರು ಪ್ರಯತ್ನ ಮಾಡಿದ್ರ ಫಲ ಅಂತ ಹೇಳ್ತೀವಿ ಹೊರತು ನಮ್ಮ ಸಂಘಟನೆ ಅಂತ ಹೇಳಿಲ್ಲ. ಹಲವಾರು ಸಂಘಟನೆಗಳು, ಎಲ್ಲಾ ಸಂಘಟನೆ ಮಾಡೋದೆಲ್ಲರೂ ಕನ್ನಡ ಸೇವೆನೆ. ಇದು ನಮ್ಮ ಸಂಘಟನೆ ನಿಮ್ಮ ಸಂಘಟನೆ ಅಲ್ಲ, ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂಥ ಸಂಘಟನೆ ಇದು ಕನ್ನಡ ತಾಯಿಯ ಮಕ್ಕಳಾಗಿ ನಾವು ಮಾಡಬೇಕಾಗಿದ್ದು. ಸೊ ಹಾಗಾಗಿ ಈ ನೇತೃತ್ವವನ್ನು ಈ ಸಂಘಟನೆ ವಹಿಸಿದೆ. ಇದರ ಅರ್ಥ ನೀವು ಕೂಡ ಕನ್ನಡಿಗರಾಗಿರ್ಕೊಂಡು, ನಾನು ಪತ್ರಿಕೆ ಮಾಧ್ಯಮದ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ಇದರಲ್ಲಿ ನಿಮ್ಮ ಪಾಲು ಕೂಡ ಬಹಳ ಅತ್ಯಮೂಲ್ಯ. ನೀವು ಪ್ರಸಾರ ಮಾಡೋದ್ರ ಜೊತೆಗೆ ತಾವು ಕೂಡ 31ನೇ ತಾರೀಕು ಅದ, 1ನೇ ತಾರೀಕು ಎಲ್ಲ ಕಡೆ ಇರೋದ್ರಿಂದ ಅವತ್ತೆಲ್ಲ ಬ್ಯುಸಿ ಇರ್ತಾರೋ. ಸೊ 31ನೇ ತಾರೀಕು ಇರೋದ್ರಿಂದ ತಾವು 1 ಗಂಟೆ ಸಮಯ ಮಾಡಿಕೊಂಡು ಅವತ್ತು ಆ ಬೈಕ್ ರ್ಯಾಲಿಯಲ್ಲಿ ತಾವು ಸ್ವತಃ ಭಾಗಿಯಾದರೆ ಅವತ್ತಿನ ಬೈಕ್ ರ್ಯಾಲಿ ಯಶಸ್ವಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮಿಂದನೂ ಕೂಡ ಒಂದು ಕನ್ನಡ ನಾಡು ನುಡಿಗೆ ಸೇವೆ ಆಗುತ್ತೆ. ಸೊ ಇದೆಲ್ಲವನ್ನ ಸೇರಿ ನೀವು ಎಲ್ಲರೂ ಸೇರಿ ಎರಡೂ ಕೈಯಿಂದ ಚಪ್ಪಾಳೆ ತಟ್ಟಿ ಆ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಗಡಿಭಾಗದಲ್ಲಿ ಮತ್ತಷ್ಟು ಕನ್ನಡಮಯವನ್ನು ಗಳಿಸುವಂತ ಪ್ರಯತ್ನ ಮಾಡೋಣ. ಮುಂದಿನ ಮತ್ತೊಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ಮತ್ತೆ ಗಡಿಭಾಗದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ನಾವೆಲ್ಲ ಸಂಘಟನೆಗಳು ಸೇರಿ ಆಚರಣೆ ಮಾಡತಕ್ಕಂಥ ಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ತಾಲೂಕಾ ಮಟ್ಟದ ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು 31ನೇ ತಾರೀಕು ಬರ್ತಾ ಇದ್ದರು. ದಯವಿಟ್ಟು ತಮಗೂ ಕೂಡ ಆತ್ಮೀಯ ಸ್ವಾಗತ. ತಾವು ಕೂಡ ಬರಬೇಕಾಗಿತ್ತು ಅಂದರೆ ನಮ್ಮ ಸ್ನೇಹಿತರನ್ನ ಕರ್ಕೊಂಬರಿ. 500 ಜನ ಎಲ್ಲ 1000ಕ್ಕಿಂತ ಹೆಚ್ಚಿನ ಜನ ಪ್ರಯತ್ನ ಮಾಡೋಣ. ಸೊ ಒಟ್ಟಿನಲ್ಲಿ ನೀವು ಕನ್ನಡ ತಾಯಿಯ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಅದ್ರ ಜೊತೆಗೆ ವಿಶೇಷ ಅದನ್ನ ಹೇಳಿದಿಲ್ಲ, ಈ ಕನ್ನಡ ರತ್ನಗಳು ಯಾರಿದ್ದಾರೆ ಎಲ್ಲರೂ ಭಾವಚಿತ್ರವನ್ನು ತಯಾರು ಮಾಡಿದ್ರು. ಆ ಎಲ್ಲ ಭಾವಚಿತ್ರಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅವತ್ತು ರ್ಯಾಲಿ ಮಾಡ್ತಕ್ಕಂಥದ್ದು ಮತ್ತೊಂದು ನಮ್ಮ ವಿಶೇಷ ಆಗಿದೆ. ಗಡಿಭಾಗದ ರೂಟು ಮತ್ತು ಗ್ರಾಮಗಳನ್ನ ಆಯ್ಕೊಂಡಿದ್ದೀವಿ. ಸೊ ಅಲ್ಲಿ ಸುದ್ದಿ ಪ್ರಸಾರ ಆಗೋದ್ರ ಮೂಲಕ ಮತ್ತಷ್ಟು ಹೆಚ್ಚಿನ ಜನ ಬರಲಿ ಅಂತೇಳಿ ಮತ್ತೊಮ್ಮೆ ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಪ್ರಮಾಣದಲ್ಲಿ ಸಂಘಟನೆ ಮುಂದುವರಿತಾ ಇದೆ, ತಮ್ಮ ಸಹಕಾರ ನಿರಂತರವಾಗಿ ಇರಲಿ ಅಂತೇಳಿ ನಾನು ಸಂಘಟನೆ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.